ಜೂನ್ 15ರಂದು ಬನಶಂಕರಿಯ ಬ್ರಹ್ಮ ಮಂದಿರದ ಮುಂಭಾಗದಲ್ಲಿ ಬೈಕ್ನಲ್ಲಿ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಮರದ ಕೊಂಬೆ ಬಿದ್ದು ಅಕ್ಷಯ್ ಅವರು ಗಂಭೀರ ಗಾಯಗೊಂಡು ತದನಂತರ ಅಪೋಲೋ ಆಸ್ಪತ್ರೆಯಲ್ಲಿ ಜೂನ್ 19ರಂದು ಮೃತಪಟ್ಟಿದ್ರು. ಈ ಒಂದು ಘಟನೆ ನಂತರ ಹನುಮಂತನಗರ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿತ್ತು. ಅದರ ಜೊತೆಗೆ ಅಕ್ಷಯ್ನನ್ನು ಉಳಿಸಲು ಕುಟುಂಬಸ್ಥರು ಕೂಡ ಸಾಲ ಮಾಡಿ ಸರಿಸುಮಾರು 1,70,000 ಹಣವನ್ನು ಕೂಡ ಖರ್ಚು ಮಾಡಿದ್ರು. ಈ ಒಂದು ಹಣವನ್ನು ವಾಪಸ್ ಕೊಡುವುದಾಗಿ ಅಂದು BBMC ಭರವಸೆ ಕೊಟ್ಟಿದ್ದು BBMP. ಬಟ್ ಇದೀಗ BBMP ಉಲ್ಟಾ ಹೊಡೆದಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಾಯ್ತು ಅನ್ನೋದು ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖುದ್ದು ಅಕ್ಷಯ್ ಅವರ ಸಹೋದರನಾಗಿರುವಂತಹ ಬೆನಕರಾಜ್ ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಒಂದು ಕಡೆ ನಿಮ್ಗೆ ಈ ಒಂದು ಕೇಸನ್ನು ಹಿಂಪಡೆಯುವಂತಹ ಒತ್ತಡ ಹಾಕಿದ್ರು ಅನ್ನೋ ಆರೋಪ ಇದೆ. ಏನಾಯ್ತು ಸರ್? ಯಾರು ಕಾಲ್ ಮಾಡಿದ್ರು ನಿಮ್ಗೆ? ಸರ್, ನಮಗೆ BBMP ಅವರು ಈಗ 5 ಲಕ್ಷ 5.5 ಲಕ್ಷ ಟೋಟಲ್ ಬಿಲ್ ಆಗಿತ್ತು. 4 ಲಕ್ಷ ಚಿಕ್ಕೊಂದು ಕೊಟ್ಟಿದ್ರು. ಅದು ಬಿಟ್ಟು ಇನ್ನು ಮಿಕ್ಕಿದ್ದು ನಾವು ಕೈಯಿಂದ ಕಟ್ಟಿದ್ದು. ಆಂಬ್ಯುಲೆನ್ಸ್ ಚಾರ್ಜಸ್ ಇಲ್ಲಿ ಪ್ರಶಾಂತ್ ಹಾಸ್ಪಿಟಲ್ದೆಲ್ಲ ಸೇರಿಸಿ ಎಲ್ಲ 2,32,000 ಆಗಿತ್ತು. ಅದು ಕೊಡ್ತೇವೆ ಅಂತ ಹೇಳಿದ್ರು. ಅದು ನೀವು ಇವಾಗ ಕ್ಲಿಯರ್ ಮಾಡಿ ನಾವು ನಿಮಗೆ ಚೆಕ್ ಪಾಸ್ ಮಾಡಿಕೊಡ್ತೀವಿ ಅಂದಿರು. ಇನ್ನೂ ಚೆಕ್ ಪಾಸ್ ಆಗಿಲ್ಲ. ಆದರೆ ನೀವು ಅದು ಇವಾಗ ಸಾಹೇಬ್ರ ಮೇಲೆ ಕಂಪ್ಲೇಂಟ್ ಆಗಿದೆ ನೋಡಿ, ಆ ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕಾದ್ರೆ ವಾಪಸ್ ತೊಗೊಳ್ಳಿ ಅಂತ ಹೇಳಿದ್ರು ನಮಗೆ. ಯಾವುದು ಹನುಮಂತನಗರ ಸ್ಟೇಷನ್ ನೀವು ಕೊಟ್ಟಿರೋ ಕಂಪ್ಲೇಂಟ್ ಕೇಳಿದ್ರು. ಅದು ಯಾರು ಅಧಿಕಾರಿಗಳೇನು ನಮ್ಗೆ ಅಪ್ರೋಚ್ ಮಾಡಿಲ್ಲ. ಅವ್ರ ಕಡೆಯಿಂದ ಯಾರೋ ಒಬ್ರು ಏಜೆಂಟ್ ತರ ಇರ್ತಾರಲ್ಲ, ಅವರು ನಮ್ಗೆ ಕೇಳಿದ್ರು. ನಾವು ಆಮೇಲೆ ಕಂಪ್ಲೇಂಟ್ ವಾಪಸ್ ತಗೊಂತೀವಿ ಅಂತಾನು ನಾವು ನಿರ್ಧಾರನೂ ಮಾಡಿದ್ವಿ ಮನೆಯಿಂದ ಎಲ್ಲ. ಆದರೆ ಅವ್ರು ಇವಾಗ ಚೆಕ್ಕು ನಾವು ನೀವು ಚೆಕ್ ಪಾಸ್ ಮಾಡ್ಬೇಕಲ್ಲ, ಒಂದು ಮಾನವೀಯತೆಯಿಂದ ಫಸ್ಟ್ ಅವ್ರು ಹೇಳಿರೋದಕ್ಕೆ ಮಾಡಿ ಆಮೇಲೆ ನಮಗೆ ಕಂಪ್ಲೇಂಟ್ ಬಗ್ಗೆ ಮಾತಾಡಬೇಕು. ಅವರು ಪಾಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇನ್ನು ನಾವು ಯಾವ ಕಂಪ್ಲೇಂಟ್ ವಾಪಸ್ ತೊಗೊಳಲ್ಲ ಅಂತ ಗೊತ್ತಾಯ್ತು. ಇವಾಗ ಚೆಕ್ಕು ನಮ್ಗೆ ಇನ್ನೂ ಕೊಟ್ಟಿಲ್ಲ ಸರ್. ಅವರು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಚೆಕ್ ಕೊಡ್ತೀವಿ ಅಂತ ಸ್ಟಾರ್ಟಿಂಗ್ ಹೇಳಿದ್ರ? ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಹಾಸ್ಪಿಟಲ್ ಹತ್ರ ಇರ್ಬೇಕಾದ್ರೆ ನಾವೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ, ಆಮೇಲೆ ನೀವೇನು ಮಾಡ್ತೀರೋ ಮಾಡಿ ಅಂತ ಹೇಳಿದ್ರು. ನೋಡಿದ್ರೆ ಇವಾಗ ನಾವು ಯಾವಾಗ ಅಲ್ಲಿ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕೂ ಹೋಗಿದ್ದು. ಅಲ್ಲಿ ನಮಗೆ ಸಾಹೇಬ್ರು ಏನು ಹೇಳಿದ್ರು, ಇವಾಗ ಆಲ್ರೆಡಿ ಕೇಸ್ ಫೈಲ್ ಆಗೋಗ್ಬಿಟ್ಟಿದೆ, ನೀವೇನು ಕೋರ್ಟಲ್ಲಿ ಹೋಗಿ ಅದು ಏನೇ ಮಾಡ್ಕೊಂಡಿದ್ರು ಮಾಡ್ಕೊಬೇಕು ಅಂತ ಇಲ್ಲಿ ಏನೊಂದರ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳಿದ್ರು. ನಾವು ಅದನ್ನೇ ಅವ್ರಿಗೆ ತಿಳಿಸ್ದೋ. ಅದು ಯಾವಾಗ ಅಲ್ಲಿ ಆ ಥರ ತಿಳಿಸಿದ್ದೋ ನಮಗೆ ಇನ್ನು ಬರಬೇಕಾಗಿದ್ದ ಅಮೌಂಟು 2,32,000 ಇದೆ. ಇವಾಗ ಏನು ಹೇಳ್ತಾ ಇದ್ರೆ, ಇವಾಗೇನು ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ 2-3 ಡೇಸಿಂದ. ಮತ್ತೆ ಖಾಲಿ ಪತ್ರದಲ್ಲಿ ಅಂದ್ರೆ ನಮ್ಗೆ ಈ ಕೇಸ್ಗೆ ಸಂಬಂಧ ಇಲ್ಲ ಅಂತ ಏನೋ ಬರ್ಕೊಡುವಂತ ಏನಾದ್ರು ಹೇಳಿದ್ರ? ಅದೇ ಸರ್, ಅವ್ರು ಅವಾಗ ಹೇಳಿದ್ದು. ಯಾವಾಗ ನಾವು ಹೋಗಿ ಕಂಪ್ಲೇಂಟ್ ವಾಪಸ್ ತಗೋಣ, ನಮ್ಗೆ ಅದ್ರ ಅವ್ರ ಸ್ವಾಮಿ ಅವರು ಹೆಲ್ಪ್ ಮಾಡಿದ್ರು. ನಾವು ಹೆಲ್ಪ್ ತಗೊಂಡು ಅವ್ರಿಗೆ ಕೆಟ್ಟದ್ದು ಬಯಸೋದು ಬೇಡ ಅಂತ ನಾವು ಹೋಗಿ ಟ್ರೈ ಮಾಡ್ದೋ. ಅಲ್ಲಿ ಸ್ಟೇಷನಲ್ಲಿ ಆಗಲ್ಲ ಇವಾಗ ಅಂತಂದ್ರು. ಯಾವಾಗ ಕೋರ್ಟಲ್ಲೇ ಹೋಗಿ ನೀವು ತೊಗೊಬೇಕು ಅಂತಂದ್ರು, ಅವಾಗಲಿಂದ ಇವರು ಯಾರು ನಮ್ಗೆ ರೆಸ್ಪಾಂಡ್ ಮಾಡ್ತಾರಲ್ಲ ಸರ್. ಮರದ ಕೊಂಬೆವಿದ್ದು ಗಂಭೀರ ಗಾಯಗೊಂಡು ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಬಂದಂತಹ BBMP ಅಧಿಕಾರಿಗಳು ಅಕ್ಷಯ್ ವಿಚಾರದಲ್ಲಿ A to Z ನೋಡ್ಕೋತೀವಿ ಅಂತ ಅಂದಿದ್ರು. ತದನಂತರದಲ್ಲಿ ಅಕ್ಷಯ್ನ ಚಿಕಿತ್ಸಾ ವೆಚ್ಚ ಸಂಪೂರ್ಣವಾಗಿ ಭರವಸೆ ಅಂದ್ರೆ ಸಂಪೂರ್ಣವಾಗಿ ನಾವು ನೋಡ್ಕೋತೀವಿ ಅಂತ ಮೀಡಿಯಾದ ಮುಂದೆ ಕೂಡ ಭರವಸೆಯನ್ನು ಕೊಟ್ಟಿದ್ರು. ಬಟ್ ಈಗ ವಾಸ್ತವವನ್ನು ಚೆಕ್ ಮಾಡಿದ್ರೆ ಆ ರೀತಿ ಕಾಣ್ತಾ ಇಲ್ಲ. ಯಾಕಂದ್ರೆ ಅಕ್ಷಯ್ ಉಳಿಸಲು ಕುಟುಂಬಸ್ಥರು ಮಾಡಿದಂತಹ ಖರ್ಚೇನಿದೆ ಆ ಒಂದು ಹಣವನ್ನು ಕೊಡಲು BBMP ಅಧಿಕಾರಿಗಳು ಹಿಂದೆಟಾಗ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತನಾಡಿದ ನಮ್ಮ ಜೊತೆ ಅಕ್ಷಯ್ ಅವರ ತಂದೆ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಅಕ್ಷಯ್ ವಿಚಾರದಲ್ಲಿ ಅವತ್ತು ಅಧಿಕಾರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ರು ನಿಮ್ಮ ಹತ್ರ ಕೂಡ, ಅಂದ್ರೆ ಸಂಪೂರ್ಣವಾಗಿ ಖರ್ಚನ್ನು ನೋಡ್ಕೋತೀವಿ ಅಂತ. ಈಗ ಹಂಗಾಗಿದೆ ಸರ್? ನೀವು ಖರ್ಚು ಮಾಡಿರೋ ಹಣವನ್ನು ಕೊಟ್ಟ ಹೆಂಗೆ ಅಂತ? ಈಗ 2.5 ಲಕ್ಷದವರೆಗೂ ಕೊಟ್ಟಿದ್ದೀವಿ ನಾವು ಹಾಸ್ಪಿಟ್ಲಿಗೆ. ಅದರಿಂದ 1 ರೂಪಾಯಿನೂ ಬಂದಿಲ್ಲ. ಈಗ ಕೊಟ್ಟಿರೋರು ನಮ್ಮನ್ನು ಕೇಳ್ತಾ ಇದ್ದಾರೆ. ಈಗ ಅಕ್ಷಯ್ ಅವರು ಇದು ಕೇಳ್ಕೊಂಡು ನಾವು BBMP ಆಫೀಸ್ ಹತ್ರ ಹೋದರೆ ಅವರು ನಮ್ಗೆ ಯಾರಿಗೂ ಸರಿಯಾಗಿ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ನಮಗೆ ಕೊಟ್ಟಿರೋ ದುಡ್ಡಾದರೂ ನಮ್ಗೆ ವಾಪಸ್ ಕೊಡಲಿ ಅಂತ ಕೇಳ್ತಾ ಇದ್ದೀವಿ ಸರ್. ಅಂದ್ರೆ ಆ ಒಂದು ಹಣವನ್ನು ಇನ್ನು ಸಾಲ ಮಾಡಿ ಕಟ್ಟಿದ್ರ ಆಸ್ಪತ್ರೆಗೆ ಹೆಂಗೆ ಸರ್? ಹೌದು ಸರ್, ಸಾಲ ಮಾಡಿ ಕಟ್ಟಿದ್ವು. ನಾನು ಮೊನ್ನೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ. ಅಡ್ಮಿಟ್ ಆಗಿ ಅಲ್ಲಿನೂ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಅಪೋಲೋ ಹಾಸ್ಪಿಟ್ಲಲ್ಲೇ ಬಂದಿದ್ದೆ. ಅದ ನಂತರ ಇಲ್ಲಿ ಇವನ ಆಕ್ಸಿಡೆಂಟ್ ಆಗಿತ್ತು ಅಕ್ಷಯ್ದು. ಈಗ ಇಲ್ಲಿ ಸಾಲ ಮಾಡಿ ಕಟ್ಟಿದ್ದೀನಿ. ದಯವಿಟ್ಟು ನನಗೆ ನನ್ನ ದುಡ್ಡನ್ನು ನನಗೆ ವಾಪಸ್ ಕೊಡಿಸಿ ಸರ್. ಏನಂತಾರೆ ಸರ್ ಅಧಿಕಾರಿಗಳು ಈ ದುಡ್ಡನ್ನು ಕೇಳಿದಂತಂದ್ರೆ?
ಹೀಗೆ ಕೇಸು ವಾಪಸ್ ತಗೊಳ್ಳಿ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲೋದ್ರೆ ಕೇಸು ರಿಜಿಸ್ಟರ್ ಆಗಿಬಿಟ್ಟಿದೆ. ಈಗ ಕೇಸ್ ರಿಜಿಸ್ಟರ್ ಆಗಿರೋದ್ರಿಂದ ನಿಮಗೆ ನಮ್ಮನ್ನು ಯಾರನ್ನೂ ಹತ್ರಕ್ಕೆ ಬಿಡ್ತಾ ಇಲ್ಲ, ನಮಗೆ ಒಂದು ರೆಸ್ಪಾನ್ಸು ಮಾಡ್ತಾ ಇಲ್ಲ ಸರ್. ಇವಿಷ್ಟು ಅಕ್ಷಯ್ ತಂದೆಯವರ ಮಾತು. ಅಂದ್ರೆ ಕನಿಷ್ಠ ಪಕ್ಷ ಆ ದುಡ್ಡನ್ನಾದ್ರೂ ವಾಪಸ್ ಕೊಡಿ. ಯಾಕಂದ್ರೆ ನಿಮ್ಮ ನಿರ್ಲಕ್ಷ್ಯದಿಂದ ಈಗಾಗಲೇ ಅಕ್ಷಯ್ ಅವರು ಅಮಾಯಕರಾಗಿರುವಂತಹ ಅಕ್ಷಯ್ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಕನಿಷ್ಠ ಪಕ್ಷ ಆದರೂ ನಾವು ಸಾಲ ಮಾಡಿರುವಂತಹ ಖರ್ಚಿನ ಹಣವನ್ನಾದರೂ ವಾಪಸ್ ಕೊಡಿ ಅನ್ನೋ ಮನವಿಯನ್ನು ಈಗ ಬಿಬಿಎಂಪಿ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದಪ್ಪ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.